ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷಸ್ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ಏನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಒಂದು ವಾಟ್ಸಪ್ ಆ್ಯಪ್ ಹ್ಯಾಕ್ ಆಗುತ್ತೆ. ಹ್ಯಾಕ್ ಆಗೋದ್ರಿಂದ ನಿಮ್ಮ ಚಾಟ್ಸ್ ಬೇರೆಯವರು ನೋಡ್ತಾರೆ. ನಿಮ್ಮ ಒಂದು ಮೊಬೈಲಲ್ಲಿ ಬರ್ತಕ್ಕಂತಹ ಮೆಸೇಜ್ಗಳನ್ನ ಬೇರೆಯವರು ನೋಡಬಹುದು. ಆ ರೀತಿ ನೋಡೋದನ್ನ ತಡೆಗಟ್ಟಲಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಟ್ಟು ಕಾಮೆಂಟ್ ಹಾಕಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಈ ಒಂದು ವಿಡಿಯೋದಲ್ಲಿ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆಯಾ ಇಲ್ವಾ, ಹ್ಯಾಕ್ ಆಗಿದ್ದರೆ ಯಾವ ರೀತಿ ನಿಮ್ಮ ವಾಟ್ಸಪ್ನ ಸೇವ್ ಮಾಡ್ಕೊಳ್ಳೋದು ಎಲ್ಲನೂ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋನೂ ನಿಮಗೆ ಬಂದು ತಲುಪುತ್ತೆ. ಮೊದಲು ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ 3 ಡಾಟ್ಸ್ ಕಾಣ್ತಿದೆಯಲ್ಲ ಮೇಲ್ಗಡೆ, ಅಲ್ಲಿ ಪ್ರೆಸ್ ಮಾಡಿ ನೋಡಿ. ಓಕೆನಾ? ಪ್ರೆಸ್ ಮಾಡಿದ ನಂತರ ವಾಟ್ಸಪ್ ವೆಬ್ಗೆ ಹೋಗಿ. ವಾಟ್ಸಪ್ ವೆಬ್ಗೆ ಹೋದ ನಂತರ ಇಲ್ಲಿ ಸ್ಕ್ಯಾನ್ QR ಕೋಡ್ ಅಂತ ಬಂದರೆ ನಿಮ್ಮ ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗಿಲ್ಲ ಅಂತ ಹೇಳಿ ಓಕೆ ಕೊಡಿ. ಈಗ ನೋಡಿ, ಫೋಟೋ ಬರ್ತಿದೆ. ಈಗ ನಿಮ್ಮ ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗಿಲ್ಲ. ಓಕೆನಾ? ಒಂದು ವೇಳೆ ಈ ರೀತಿ ಬಂದಿಲ್ಲ ಅಂತ ಹೇಳಿದ್ರೆ ಬೇರೆ ರೀತಿ ಬರ್ತಿತ್ತು. ಈ ಆಪ್ಷನ್ನೇ ಬರ್ತಿರಲಿಲ್ಲ ನಿಮಗೆ. ಓಕೆನಾ? ಸ್ಕ್ಯಾನ್ ಅನ್ನೋ ಆಪ್ಷನ್ನೇ ಬರ್ತಿರಲಿಲ್ಲ. ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಕೆಳಗಡೆ ಲಾಗ್ ಔಟ್ ಆಲ್ ಯುವರ್ ಡಿವೈಸಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಲಾಗ್ ಔಟ್ ಅಂತ ಕೊಡಿ. ಈ ರೀತಿ ಬರ್ತಾ ಹೋಗುತ್ತೆ. ನೆಕ್ಸ್ಟು ನಿಮ್ಮ ವಾಟ್ಸಪ್ನ ಇನ್ನೊಂದು ರೀತಿ ಸೇಫಾಗಿ ಇಟ್ಕೋಬೋದು. ಅದು ಯಾವ ರೀತಿ ಅಂತ ಹೇಳಿದ್ರೆ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ಗೆ ಹೋದ ನಂತರ ನಿಮ್ಮ ಅಕೌಂಟ್ಗೆ ಹೋಗಿಲಿ. ಅಕೌಂಟ್ ಅಂತ ಇದೆ ನೋಡಿ, ಅಕೌಂಟ್ಗೆ ಹೋಗಿ. ಅಕೌಂಟ್ಗೆ ಹೋದ ನಂತರ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇದೆ ನೋಡಿ, 2 ಸ್ಟೆಪ್ ವೆರಿಫಿಕೇಷನ್ ಅಂತ ಅಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಅಲ್ಲಿ ಟ್ಯಾಪ್ ಮಾಡಿದ್ಮೇಲೆ ಇಲ್ಲಿರುತ್ತೆ ನೋಡಿ, ಫಾರ್ ಆ್ಯಡೆಡ್ ಸೆಕ್ಯೂರಿಟಿ ಎನೇಬಲ್ 2 ಸ್ಟೆಪ್ ವೆರಿಫಿಕೇಷನ್ ವಿಚ್ ವಿಲ್ ರಿಕ್ವೈರ್ ಅ ಪಿನ್ ವೆನ್ ರಿಜಿಸ್ಟರಿಂಗ್ ಯುವರ್ ಫೋನ್ ನಂಬರ್ ವಿತ್ ವಾಟ್ಸಪ್ ಅಗೇನ್ ಅಂತ ಹೇಳಿದ್ರೆ, ನಿಮ್ಮ ವಾಟ್ಸಪ್ ಅಕೌಂಟು ಸೆಕ್ಯೂರ್ ಆಗಿರಬೇಕು ಅಂತ ಹೇಳಿದ್ರೆ 2 ಸ್ಟೆಪ್ ವೆರಿಫಿಕೇಷನ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಪಿನ್ನ ಹಾಕಬೇಕಾಗುತ್ತೆ, ರಿಜಿಸ್ಟರ್ನ ಮಾಡ್ಕೋಬೇಕಾಗುತ್ತೆ. ಓಕೆ, ಎನೇಬಲ್ನ ಕೊಡೋಣ. ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಹಾಕಿ, ಅಂದರೆ ಹೊಸ್ದಾಗಿ ಹಾಕಬೇಕಾಗುತ್ತೆ, ಹಳೇದಿಲ್ಲ ಅಂತ ಹೇಳಿದ್ರೆ ಹೊಸ್ದಾಗಿ ಹಾಕಿ. ಈಗ ನಾನು ಇಲ್ಲಿ ಯಾವುದೋ ಒಂದು ಪಾಸ್ವರ್ಡ್ನ ಹಾಕ್ತಾಯಿದ್ದೀನಿ. 6 ಡಿಜಿಟ್ಸ್ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಅದನ್ನು ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಅಂದರೆ ಏನು ಪಿನ್ ಇರುತ್ತೆ ತಿರ್ಗಿ ಅದನ್ನೇ ಹಾಕಿ, ಸೇಮ್ ಏನಿರ್ತದೆ ಅಲ್ಲೇ. ನೆಕ್ಸ್ಟು ಇಮೇಲ್, ನಿಮ್ಮ ಇಮೇಲ್ ID ಏನಿರುತ್ತೆ ಅದನ್ನು ಹಾಕಿ. ನಾನು ಹಾಕ್ತೀನಿ ನೋಡಿ, ನಿಮ್ಮ ಇಮೇಲ್ ID ಹಾಕಿ. ಸ್ವಲ್ಪ ಲಾಂಗ್ ಇದೆ ಇಮೇಲ್ ID. ನಮ್ಮ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ. ನಿಮಿಷ ಹಂಗೆ ಇರಬೇಕು. ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಹ್ಯಾಕರ್ಸು ನಿಮ್ಮ ವಾಟ್ಸಪ್ನ ಹ್ಯಾಕ್ ಮಾಡ್ತಾರೆ, ಈ ಸೆಟ್ಟಿಂಗ್ಸ್ನ ಮಾಡಲಿಲ್ಲ ಅಂದರೆ. ಇದನ್ನೇ ಕಾಪಿ ಮಾಡ್ಕೊಂಡು ಆಮೇಲೆ ಪೇಸ್ಟ್ ಮಾಡ್ತೀನಿ ಅಲ್ಲಿ. ಓಕೆನಾ? ನೆಕ್ಸ್ಟು ಓಕೆ ಕೊಡಿ. ನೆಕ್ಸ್ಟ್ ಅಂತ ಇರುತ್ತಲ್ಲ, ಕ್ಲಿಕ್ ಮಾಡಿ. ಸೇಮ್ ನಾನು ಇಲ್ಲಿ ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಓಕೆನಾ? ನೆಕ್ಸ್ಟು ಸೇವ್ ಕೊಡಿ. ಅಪ್ಲೈಯಿಂಗ್ ಸೆಟ್ಟಿಂಗ್ಸ್ ಅಂತ ತೋರಿಸ್ತಿದೆ. ಓಕೆನಾ? 2 ಸ್ಟೆಪ್ ವೆರಿಫಿಕೇಷನ್ ಈಸ್ ಎನೇಬಲ್ಡ್, ಡನ್ ಅಂತ ಕೊಡಿ. ಈಗ ಇಲ್ಲಿ ಡಿಸೇಬಲ್ ಕೊಟ್ಬಿಟ್ರೆ ನೀವು ಮಾಡಿರೋದೆಲ್ಲ ತಿರ್ಗಾ ಮಾಮೂಲಿ ಹೊಸ್ದಾಗಿ ಹೋಗ್ಬಿಡುತ್ತೆ. ನೀವು 2 ಸ್ಟೆಪ್ ವೆರಿಫಿಕೇಷನ್ನೇ ಮಾಡಿಲ್ಲ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಪಿನ್ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಯಾವ ಪಿನ್ನ ಈಗೆಲ್ಲ ಹಾಕಿದ್ದೀರಾ ಬೇಕಂದರೆ ಚೇಂಜ್ ಮಾಡ್ಕೋಬೋದು, ನಿಮ್ಮ ಈಗ ಹಾಕಿರ್ತಕ್ಕಂಥ ಪಿನ್ನ ಯೂಸ್ ಮಾಡಿಕೊಂಡು. ನೆಕ್ಸ್ಟು ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೋಬೋದು ಇಲ್ಲಿ ನೋಡಿ. ಇನ್ನೊಂದು ಮುಖ್ಯವಾದಂತಹ ಮಾಹಿತಿ ಏನಂತ ಹೇಳಿದ್ರೆ, ನೀವು ಏನು ಪಿನ್ ಹಾಕಿರ್ತೀರ ಇಲ್ಲಿ ದಯವಿಟ್ಟು ಅದನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಯಾಕೆಂತ ಹೇಳಿದ್ರೆ ವಾಟ್ಸಪ್ನ ಓಪನ್ ಮಾಡಿದ ತಕ್ಷಣ ಪಿನ್ನ ಕೇಳುತ್ತೆ ಕೆಲವೊಂದು ಟೈಮ್ ಕೇಳಲ್ಲ. ಓಕೆನಾ? ಅದನ್ನು ಅರ್ಥ ಮಾಡಿಕೊಂಡು ಪಿನ್ನ ಹಾಕಿ. ಇದನ್ನು ವಿಡಿಯೋ ಫುಲ್ ನೋಡಿರೋರಿಗೆ ಈ ಮಾಹಿತಿ ಸಿಗುತ್ತೆ.
ಓಕೆನಾ? ಅದಕ್ಕೆ ಫುಲ್ ನೋಡ್ಬೇಕು. ಯಾವುದೇ ಒಂದು ವಿಷಯ ಏನದ್ರ ಬಗ್ಗೆ ನಾವು ತಿಳ್ಕೊಳ್ಳಿ, ಫುಲ್ ತಿಳ್ಕೊಬೇಕು. ಓಕೆನಾ? ಈ ವಿಡಿಯೋನ ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್ ಗ್ರೂಪಲ್ಲಿ ಎಲ್ಲ ಕಡೆ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಅವ್ರಿಗೂ ಕೂಡ ಅವರವರ ವಾಟ್ಸಪ್ನ ಸೇಫಾಗಿ ಇಟ್ಕೊಬೇಕು. ಆಯಿತಾ? ಶೇರ್ ಮಾಡ್ತೀರಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಕೆಂಪು ಕಲರ್ ಬಟನ್ ಕಾಣ್ತೀವಿ ನೋಡಿ, ಸಬ್ಸ್ಕ್ರೈಬ್ ಅಂತ ಬರ್ತಿದೆಯಲ್ಲ, ಅಲ್ಲಿ ಪ್ರೆಸ್ ಮಾಡಿಬಿಟ್ಟು ಪಕ್ಕ ಬೆಲ್ ಬಟನ್ ಬರುತ್ತೆ, ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.